ಹಾಯ್ ಎಲ್ರಿಗೂ, ಇವತ್ತಿನ ವಿಡಿಯೋದಲ್ಲಿ ನಾವು ಅತಿ ಸುಲಭವಾಗಿ ಮತ್ತು ರುಚಿಯಾಗಿ ಮಾಡೋವಂಥ ಸೌತೆಕಾಯಿ ಅಕ್ಕಿ ತರಿ ತಟ್ಟೆ ಇಡ್ಲಿ ಮಾಡೋದು ತಿಳ್ಕೊಳ್ಳೋಣ. ಈ ಇಡ್ಲಿ ಮಾಡೋದಕ್ಕೆ ಉದ್ದಿನಬೇಳೆ ಆಗಲಿ ಅಥವಾ ಅಕ್ಕಿ ನೆನೆಸೋದಾಗಲಿ ಏನೂ ಬೇಕಿಲ್ಲ. ಹಾಗೆ ಹಿಟ್ಟನ್ನು ಬರಿಸ್ಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ದಿಢೀರಾಗಿ ಆರೋಗ್ಯಕರ ಉಪಹಾರ ಮಾಡಬೇಕು ಅಂದಾಗಲೆಲ್ಲ ಇದು ಬೆಸ್ಟ್ ಚಾಯ್ಸ್ ನೋಡಿ. ಇದನ್ನು ಬೆಳಗ್ಗೆ ತಿಂಡಿಗೆ ಅಥವಾ ರಾತ್ರಿ ತಿಂಡಿಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿಯೂ ಇರುತ್ತೆ. ಹೀಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ತಿಂಡಿ ಮಾಡೋದು ತಿಳ್ಕೊಳ್ಳೋಣ. ಮೊದಲಿಗೆ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಕರ್ಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರೋದು, ಮತ್ತು 1 ಬಟ್ಲಷ್ಟು ಸೌತೆಕಾಯಿ ತುರಿ ದಪ್ಪಕ್ಕೆ ತುರಿದಿರೋವಂಥದ್ದು, 1 ಬಟ್ಲ ಕಾಯಿ ತುರಿ, ಆಮೇಲೆ 2 ಬಟ್ಲಷ್ಟು ಅಕ್ಕಿ ತರಿನ ತೊಗೊಂಡಿದ್ದೀನಿ ನಾನಿಲ್ಲಿ. 2 ಬಟ್ಲ ಅಕ್ಕಿ ತರಿಗೆ ನಾನು ಇದಿಷ್ಟು ತೊಗೊಂಡಿರೋದು. ಇದೇನು ಅಳತೆ ತೋರಿಸಿದ್ದೀನಲ್ಲ ಇದೇ ಅಳತೆನಲ್ಲಿ ಮಾಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸಣ್ಣದಾಗಿ ಈ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಾಗಿ ನಾನಿಲ್ಲಿ 6 ರಿಂದ 7 ಹಸಿರು ಮೆಣಸಿನ್ಕಾಯಿನ ಪೌಡರ್ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ತಲೇ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಬಾಯಿಗೆ ಸಿಗಬಾರ್ದು. ಮತ್ತು ಅಕ್ಕಿ ತರಿ ಜೊತೆ ಎಲ್ಲ ಫುಲ್ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಮೊದಲು ಒಂದು ಪಾತ್ರೆಗೆ 2 ಬೌಲ್ ಅಕ್ಕಿ ತರಿ ಪೂರ್ತಿ ಹಾಕ್ಕೊಂಡು ಈಗ ಅದಕ್ಕೆ ನಾವು ಒಂದೊಂದಾಗಿ ಸಾಮಗ್ರಿಗಳನ್ನ ಸೇರಿಸ್ತಾ ಹೋಗೋಣ. 1 ಬಟ್ಲು ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಬಟ್ಲಷ್ಟು ದಪ್ಪ ತುರಿ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಬಟ್ಲು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಜಾಸ್ತಿ ಇದ್ದಷ್ಟು ರುಚಿಯಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಸಬ್ಸಿಗೆ ಸೊಪ್ಪು ಕೂಡ ಸೇರಿಸ್ಕೋಬೋದು. ಆಮೇಲೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿರೋಂಥ ಹಸಿರು ಮೆಣಸಿನ್ಕಾಯಿ, 1 ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಫಸ್ಟ್ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟಾದಮೇಲೆ ನಾನಿಲ್ಲಿ ಬಿಸಿನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ. ತುಂಬ ಕುದ್ದಿರಬಾರ್ದು, ಸ್ವಲ್ಪ ಬೆಚ್ಚಗಾಗಿರೋವಂಥ ನೀರನ್ನು ಅಳತೆ ಮಾಡಿ ಹಾಕ್ತಾ ಇದ್ದೀನಿ. 2 ಬಟ್ಲು ಅಕ್ಕಿ ತರಿಗೆ ನಾನಿಲ್ಲಿ 2.5 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಯಾಕೆ ನೀರು ಹಾಕಬೇಕು ಇವಾಗ ಅಂತಂದರೆ, ಫಸ್ಟು ಸೌತೆಕಾಯಿಗೆ ಉಪ್ಪು ಹಾಕಿ ಒಂದು 10 ನಿಮಿಷ ಬಿಟ್ಟಾದಮೇಲೆ ಅದೆಷ್ಟು ನೀರು ಬಿಟ್ಕೊಂಡಾದಮೇಲೆ ನಾವಿಲ್ಲಿ ಈ ಅಳತೆನಲ್ಲಿ ನೀರನ್ನು ಹಾಕೋಬೇಕು. ನೀರು ಹಾಕೋದ್ರಿಂದ ನಾವು ಬೇಯಿಸಿದಾಗ ಅಕ್ಕಿ ತರಿ ಚೆನ್ನಾಗಿ ಅರಳಿ ಸಾಫ್ಟಾಗಿ ಬರುತ್ತೆ ಅಕ್ಕಿ ತರಿ ಇಡ್ಲಿ. ಹಾಗಾಗಿ ಸೌತೆಕಾಯಿ ಹಾಕಿದರೂ ಕೂಡ ಸ್ವಲ್ಪ ನೀರನ್ನು ಹಾಕಬೇಕು. ಆದರೆ ಕರೆಕ್ಟ್ ಅಳತೆನಲ್ಲಿ ಹಾಕಿದ್ರೆ ತುಂಬ ಮೆತ್ತಗೂ ಆಗೋದಿಲ್ಲ, ತುಂಬ ಗಟ್ಟಿ ಕೂಡ ಬರೋದಿಲ್ಲ. ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರಬೇಕು ಅಂತಂದರೆ ಅಳತೆ ಕರೆಕ್ಟಾಗಿ ನೀರು ಹಾಕಬೇಕು. ನೋಡಿ, ಈಗ ನಾನು 2.5 ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ನೀರು ಇಷ್ಟು ಎಕ್ಸ್ಟ್ರಾ ಇರಲೇಬೇಕು. ಯಾಕೆ ಅಂದರೆ ನಾವು ಸ್ಟೀಮಿಗೆ ಇಟ್ಟಾಗ ಅಕ್ಕಿ ತರಿ ಅರಳೋದಕ್ಕೆ ನೀರು ಜಾಸ್ತಿ ಇರಬೇಕು. ಹಾಗಾಗಿ ಈಗ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಮೇಲೆ, ಅಕ್ಕಿ ತರಿ ಮಿಕ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ತಟ್ಟೆ ಇಡ್ಲಿನ ನಾವು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ತಟ್ಟೆ ಇಡ್ಲಿ ಇಲ್ಲ ಅಂದರೆ ರೆಗ್ಯುಲರ್ ಇಡ್ಲಿ ಪ್ಲೇಟಿಗೂ ಕೂಡ ಹಾಕೋಬೋದು. ಫಸ್ಟ್ ಎಲ್ಲದಕ್ಕೂ ನಾನು ಎಣ್ಣೆನ ಸವರಿ ಈಗ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅಕ್ಕಿ ತರಿ ಮಸಾಲೆ, ಅದನ್ನು ಹಾಕಿ ತಟ್ಟೆಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ನಾವು ಹಾಕುವಾಗ ಸ್ವಲ್ಪ ಗಟ್ಟಿ ಹಾಕಿ ಆಮೇಲೆ ನೀರು ಕೂಡ ಅಲ್ಲಿ ಸೌತೆಕಾಯಿ ನೀರು ಏನಿರುತ್ತಲ್ಲ ಆ ಪಾತ್ರೆಯಲ್ಲಿ ಅದನ್ನು ಸೇರಿಸಿ ಹಾಕೋಬೇಕು. ನಾವು ಸೌತೆಕಾಯಿ ಫ್ಲೇವರು ಬರುತ್ತೆ ಮತ್ತು ನೀರು ಕೂಡ ಬೇಕು. ಅದು ಅಕ್ಕಿ ಫುಲ್ ಸ್ಟೀಮಾಗಿ ಚೆನ್ನಾಗಿ ಬೇಯಬೇಕು, ಹೂನಂಗೆ ಆಗಬೇಕು ಇಡ್ಲಿ ಅಂತಂದರೆ ನೀರು ಸಮೇತ ಹಾಕಬೇಕು. ಆವಾಗ ಚೆನ್ನಾಗಿ ಹರಳ್ಕೊಳ್ಳುತ್ತೆ. ಈಗ ನೋಡಿ, ತುಂಬ ಡ್ರೈ ಆದರೆ ಅದು ನೀವು ತಿನ್ನುವಾಗ ಉದುರಾಗಿ ಅಕ್ಕಿ ತರಿ ಉದುರುಬಿಡುತ್ತೆ, ಚೆನ್ನಾಗಿರಲ್ಲ. ಯಾಕೆಂದರೆ ಚಟ್ನಿ ಜೊತೆ ನೆಂಚ್ಕೊಂಡು ತಿನ್ಬೇಕಾರೆಲ್ಲ ಅಕ್ಕಿ ತರಿ ಉದುರಾಗಿ ಬಂದುಬಿಡುತ್ತೆ. ಸ್ವಲ್ಪ ನೀರು ಹಾಕಿ ಸಾಫ್ಟಾಗಿ ಮಾಡಿಕೊಂಡ್ರೆ ಕೈಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ತಿನ್ಬೋದು ಮತ್ತು ಚೆನ್ನಾಗಿ ಕಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ನೋಡಿ, ಈ ಥರ ನಾನು ಕಲಿಸ್ಕೊಂಡಿರೋ ಅಷ್ಟು ಮಿಕ್ಸನ್ನು ನಾನು 5 ತಟ್ಟೆಗೂ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಆಗಿದೆ ಮಿಕ್ಸ್ ಪೂರ್ತಿ. ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಎಲ್ಲ ಪ್ಲೇಟ್ಗಳನ್ನ ಹಾಕಿ ಖಾಲಿ ಮಾಡಿದ್ದೀನಿ. ನೋಡಿ, ಇದಿಷ್ಟನ್ನು ಈ ಥರ ತಟ್ಟೆ ಫುಲ್ಲು ಹಾಕಬೇಕು. ಆದರೆ ನೀರು ಪ್ರಮಾಣ ಕರೆಕ್ಟಾಗಿರಬೇಕು, ನೋಡ್ಕೋಬೇಕು. ನೋಡಿ, ನಾನು ಹೇಳಿದ್ದು 2.5 ಲೋಟ ಅಳತೆ ನೀರು ಕರೆಕ್ಟಾಗಿ ಆಗುತ್ತೆ. ಈಗ 5 ತಟ್ಟೆಗಳಿಗೂ ಕರೆಕ್ಟಾಗಿ ಹಾಕಿ ಈಗ ನಾನು ಸ್ಟ್ಯಾಂಡಿಗೆ ಜೋಡಿಸಿ ಸ್ಟೀಮ್ ಮಾಡೋದು. ಈಗ ನಾವು ರೆಗ್ಯುಲರ್ ತಟ್ಟೆ ಇಡ್ಲಿನೆಲ್ಲ ಹೇಗೆ ಕುಕ್ಕರ್ ಪಾತ್ರೆನಲ್ಲಿಟ್ಟು ಸ್ಟೀಮ್ ಮಾಡ್ತೀವಲ್ಲ ಅದೇ ಥರನೇ ಸ್ಟೀಮ್ ಮಾಡೋದು. ಇಷ್ಟೊತ್ತಿಗೆ ನಾವು ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ಲಿ ಪಾತ್ರೆ ಏನಿರುತ್ತಲ್ಲ ಅದನ್ನು ನಾವು ನೀರು ಹಾಕ್ಬಿಟ್ಟು
ಕಾಯೋದಕ್ಕೆ ಇಟ್ಟಿರಬೇಕು. ಈಗ ಸ್ಟೀಮ್ ಬರೋಕ್ಕೆ ಶುರುವಾಯಿತು ಅಂದಾಗ ನಾವು ಇಲ್ಲಿ ಇಡ್ಲಿ ಸ್ಟ್ಯಾಂಡರ್ ರೆಡಿ ಮಾಡಿಕೊಂಡು ನಾವೀಗ ಅದನ್ನು ನಾವು ಸ್ಟೀಮರ್ ಒಳಗೆ ಇಟ್ಟು ಬೇಯಿಸೋದು. ನೋಡಿ, ತಟ್ಟೆ ಇಡ್ಲಿ ಈ ಥರನೂ ಮಾಡ್ಕೋಬೋದು. ಅಕ್ಕಿ ತರಿ ಮತ್ತು ಈರುಳ್ಳಿ ಸೌತೆಕಾಯಿ ಎಲ್ಲ ಉಪಯೋಗಿಸ್ಕೊಂಡು ಮಸಾಲೆ ತಟ್ಟೆ ಇಡ್ಲಿ ಮಾಡ್ತಾ ಇರೋದಿದು. ಆದರೆ ಅಕ್ಕಿ ತರಿ ಉಪಯೋಗಿಸ್ಕೊಂಡು ಸೌತೆಕಾಯಿನೂ ಹಾಕ್ಕೊಂಡು ರುಚಿಯಾಗಿ ತುಂಬ ಚೆನ್ನಾಗಿರೋವಂಥ ಇಡ್ಲಿ ಇದು. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯವಾಗೂ ಇರುತ್ತೆ. ನೋಡಿ, ಈ ಥರ ತಟ್ಟೆ ಇಡ್ಲಿ ಸ್ಟ್ಯಾಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಸ್ಟೀಮರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ಸ್ಟ್ಯಾಂಡಲ್ಲಿ ನಾನು 5 ನಿಮಿಷ ನೀರು ಹಾಕಿ ಮುಂಚೆನೇ ಸ್ಟೀಮ್ ಮಾಡಿಟ್ಕೊಂಡಿದ್ದೆ. ಅದಕ್ಕೀಗ ನಾನು ರೆಡಿ ಮಾಡಿಟ್ಟಿರೋ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ, ಈಗ ಆಲ್ರೆಡಿ ಸ್ವಲ್ಪ ನೀರು ಕಾದಿರುತ್ತೆ, ಲಿಡ್ ಕ್ಲೋಸ್ ಮಾಡಿ 7ರಿಂದ 8 ನಿಮಿಷ ಕಂಪಲ್ಸರಿ ನಾವು ಸ್ಟೀಮ್ ಮಾಡಬೇಕು. ಅಂದರೆ ಫುಲ್ ವಾಲ್ಯೂಮ್ ಅಂದರೆ ಫುಲ್ ಫ್ಲೇಮಲ್ಲಿಟ್ಟು ನಾವು 8 ನಿಮಿಷ ಸ್ಟೀಮ್ ಮಾಡಬೇಕು. ಆಮೇಲೆ ಸ್ವಲ್ಪ ಲೋ ವಾಲ್ಯೂಮ್ ಅಂದರೆ ಲೋ ಫ್ಲೇಮ್ ಮಾಡಿ 5 ನಿಮಿಷ ಮಾಡಿ ಆಮೇಲೆ ನಾವು ಸ್ಟವ್ನ ಆಫ್ ಮಾಡಬೇಕು. ಇದರಿಂದ ಅಕ್ಕಿ ತರಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಚೆನ್ನಾಗಿ ಸ್ಟೀಮ್ ಆಗಿ ಚೆನ್ನಾಗಿ ಅರಳ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಈಗ ನಾನು ತಟ್ಟೆ ಎಲ್ಲ ತಗೊಳ್ತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ಸ್ವಲ್ಪ ನಿಧಾನವಾಗಿ ತೆಗೆದು ಆರೋದಕ್ಕೆ ಬಿಡಬೇಕು. ಒಂದು 5ರಿಂದ 6 ನಿಮಿಷ ಹಾಗೆ ಬಿಡಬೇಕು, ಸೆಟ್ ಆಗಬೇಕು. ಇಮ್ಮಿಡಿಯೇಟಾಗಿ ತೆಗೆಯೋದಕ್ಕೆ ಹೋಗಬಾರ್ದು. ಇದು ಅಕ್ಕಿ ತರಿ ಆಗಿರೋದ್ರಿಂದ ನಾವು ತಕ್ಷಣವೇ ತೆಗೆಯೋದಕ್ಕಾಗೋದಿಲ್ಲ. ಈ ಪೀಸ್ ಬರಬೇಕು ಅಂತಂದರೆ ನಾವೊಂದು 5-6 ನಿಮಿಷನಾದರೂ ಬಿಡಬೇಕು. ಆಮೇಲೆ ಒಂದು ತುಂಬ ತಟ್ಟೆ ಎಲ್ಲ ಮುಟ್ಟು ನೋಡಿದಾಗ ತಟ್ಟೆ ಸ್ವಲ್ಪ ತಣ್ಣಗಾಗಿದೆ, ತುಂಬ ಬಿಸಿ ಎಲ್ಲ ಆರಿ ತಣ್ಣಗಾಗಿದೆ ಅಂದಾಗ 1 ಸ್ಪೂನ್ ಸಹಾಯದಿಂದ ಎಡ್ಜೆಲ್ಲ ಬಿಡಿಸ್ಕೋಬೇಕು. ಅಂದರೆ ಒಂದು ರೌಂಡ್ ಬರಬೇಕು ಪ್ಲೇಟಿಂದ. 1 ರೌಂಡ್ ಬಂದ ಮೇಲೆ ಸ್ವಲ್ಪ ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ. ಯಾಕೆಂದರೆ ಇದು ಮಸಾಲೆ ಕೂಡ ಹಾಕಿರೋದಂದರೆ ಈರುಳ್ಳಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ನಾವು ಪೀಸ್ನ ತೆಗಿಬೇಕು ಅಂತಂದರೆ ಹಾಗೇ ತೆಗಿಯೋದಕ್ಕೆ ಆಗೋದಿಲ್ಲ ಇದು ಇಡ್ಲಿ. ಹಾಗಾಗಿ ನೋಡಿ, ಈಗ ನಾನೆಲ್ಲ ಫಸ್ಟು ರೌಂಡನ್ನೆಲ್ಲ ಎಡ್ಜನ್ನೆಲ್ಲ ಒಂದು ಸತಿ ತಿರುಗಿಸಿದ್ಮೇಲೆ ಈಗ ಚಾಕುವಿಂದ ನೈಫಲ್ಲಿ 4 ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಇಡ್ಲಿನ ಈ ಥರನೇ ಮಾಡ್ಕೋಬೇಕು, ಆವಾಗ ನಿಮಗೆ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಆ ಥರ 4 ಸತಿ ಕಟ್ ಮಾಡ್ಕೊಂಡ್ಮೇಲೆ ಈಗ ನಾನು ಸ್ಪೂನ್ ಸಹಾಯದಿಂದ ಎತ್ತುತ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಬಂದಿದೆ. ಇದು ಅಕ್ಕಿ ತರಿ ಇಡ್ಲಿ ಆಗಿರೋದ್ರಿಂದ ಈ ಥರನೇ ಮಾಡಬೇಕು, ಆವಾಗ ಕ್ಲೀನಾಗಿ ಸೆಟ್ಟು ಆಗಿರುತ್ತೆ. ನಿಮಗೆ ಡಿಮೋಲ್ಡ್ ಮಾಡೋಕ್ಕೆ ಅಂದರೆ ತೆಗಿಯೋಕ್ಕೂ ಈಸಿ ಆಗುತ್ತೆ. ಇಡ್ಲಿ ಶೇಪು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಎಲ್ಲೂ ಬೀಳೋದಿಲ್ಲ, ಉದುರೋದಿಲ್ಲ. ಇದರಲ್ಲಿ ಈರುಳ್ಳಿ, ಜೀರಿಗೆ, ಸೊಪ್ಪು ಎಲ್ಲ ಇರೋದ್ರಿಂದ ಮತ್ತು ಸೌತೆಕಾಯಿ ತುರಿ ಎಲ್ಲ ಇರೋದ್ರಿಂದ ಸ್ವಲ್ಪ ಸೂಕ್ಷ್ಮವಾಗಿ ಇರುತ್ತೆ ಇದು. ಅಂದರೆ ನೀವು ಸೆಟ್ ಆಗೋಕ್ಕೆ ಮುಂಚೆನೇ ತೆಗೆದುಬಿಟ್ರೆ, ಅಂದರೆ ತುಂಬ ಬಿಸಿನೆಲ್ಲ ತೆಗಿಯೋಕ್ಕೆ ಹೋದರೆ ಎಲ್ಲ ಪುಡಿ ಆಗಿಬಿಡುತ್ತೆ. ಸ್ವಲ್ಪ ಒಂದು 5 ನಿಮಿಷ ತಾಳ್ಮೆಯಿಂದ ಕಾದ್ಬಿಟ್ಟು ತೆಗೆದ್ರೆ ಇಷ್ಟು ಚೆನ್ನಾಗಿ ಪೀಸಸ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿರಿ. ಕಾಯಿ ತುರಿ, ಜೀರಿಗೆ, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಮಾಡಲಿಲ್ಲ ಅಂದ್ರೂ ಹಾಗೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಕಾಯಿ ಚಟ್ನಿ ಜೊತೆ ಅಂತೂ ಸೂಪರಾಗಿರುತ್ತೆ. ತರಕಾರಿ ಏನು ಇಲ್ಲದೆ ಇದ್ದಾಗ ಅಥವಾ ಬೇಸಿಗೆನಲ್ಲಿ ತುಂಬ ಉರಿ ಬಿಸಿಲಿನಲ್ಲಿ ಈ ಥರ ಸೌತೆಕಾಯಿನ ಉಪಯೋಗಿಸ್ಕೊಂಡು ಅಕ್ಕಿ ತರಿನ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ದೇಹಕ್ಕೂ ಕೂಡ ತುಂಬ ತಂಪು. ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಹೆಚ್ಚು ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.